ಇದು ನೋಡಿ ಸ್ಲೀವ್ಸ್ ಡಿಸೈನ್, ಇದು ಸ್ಲೀವ್ ರೆಡಿಮೇಡ್ ಹಂಗೆ ಬಂದಿರೋದು. ಇದಕ್ಕೆ ಈ ಥರ ಸ್ಟೋನ್ಗಳನ್ನ ಅಂಟಿಸಿದ್ದಾರೆ. ತುಂಬ ಗಟ್ಟಿ ಇದೆ, ತೆಗಿಯೋಕ್ಕಾಗ್ತಾ ಇಲ್ಲ. ತೆಗೆದು ನೋಡಿ ಉಗುರೆಲ್ಲ ಹೋಗ್ಬಿಡುತ್ತೆ. ಈ ಇದನ್ನು ಏನಕ್ಕೆ ಹೇಳ್ತಾ ಇದ್ದೀನಿ ಅಂತ ಹೇಳಿದ್ರೆ, ಸೀರೆಗಳನ್ನ ಒಂದು 5,000, 4,000, 10,000 ಹಿಂಗೆಲ್ಲ ಕೊಟ್ಬಿಟ್ಟು ತರ್ತೀರಾ. ಅದೇ ಟೈಲರ್ಗಳೊಂದು 50 ರೂಪಾಯಿ ಜಾಸ್ತಿ ಹೇಳಿದ್ರೆ ವಾದ ಮಾಡ್ತೀರಾ, ಯಾಕೆ 50 ರೂಪಾಯಿ ಜಾಸ್ತಿ ತಗೋತೀರಾ ಅಂತ. ನೋಡಿ ಎಷ್ಟು ಕಷ್ಟ ಇರುತ್ತೆ. ಇವಾಗ ಇದನ್ನು ತೆಗಿಯೋ ಅಷ್ಟರಲ್ಲಿ ನಾವು ಇನ್ನೊಂದು ಬ್ಲೌಸ್ ರೆಡಿ ಮಾಡ್ಬೋದು. ಅಲ್ಲಿಗೆ ಒಂದು 300-400 ರೂಪಾಯಿ ಎಕ್ಸ್ಟ್ರಾ ಕೆಲಸ ಮಾಡ್ಕೋಬೋದು. ಇದನ್ನು ರಿಮೂವ್ ಮಾಡ್ತಾ ನಮಗೆ ಟೈಮ್ ಅಲ್ಲೇ ವೇಸ್ಟ್ ಆಗುತ್ತೆ. ಆ ಕಾರಣಕ್ಕೋಸ್ಕರ ನಾವು ಅಷ್ಟೂ ಕೇಳಲ್ಲ. ಈಗ ಈ ಟೈಮಲ್ಲಿ ನಾವು ಒಂದು 300 ರೂಪಾಯಿ ಕೆಲಸ ಮಾಡ್ಬೋದು ಕರೆಕ್ಟು, ಬಟ್ ನಾವು 300 ರೂಪಾಯಿ ಎಕ್ಸ್ಟ್ರಾ ಕೊಡಿ ಅಂತ ಕೇಳಲ್ಲ, 50 ರೂಪಾಯಿ ಎಕ್ಸ್ಟ್ರಾ ಕೇಳ್ತೀವಿ ಅಷ್ಟೇ. ಅಷ್ಟೂ ಕೊಡಲ್ಲ. ನಾವು ಸ್ಟಿಚಿಂಗ್ ಚಾರ್ಜ್ ಏನು ಹೇಳಿರ್ತೀವಿ ಅದರಲ್ಲೇ ಕಡಿಮೆ ಮಾಡಿಸ್ತೀರ. ನೋಡಿ ಉಗ್ರೆಲ್ಲ ಹೋಗ್ತಾ ಇದೆ, ಅದರಲ್ಲೇ ಕಡಿಮೆ ಮಾಡಿಸ್ತೀರ ಹೊರತು ನಾವು ಎಕ್ಸ್ಟ್ರಾ ಹೇಳಿದಂತೂ ಕೊಡೋಕ್ಕೆ ಚಾನ್ಸೇ ಇಲ್ಲ. ಬಟ್ ಕೆಲವೊಬ್ರು ಅದರಲ್ಲಿ ಕೆಲವರು ನಾವು ಹೇಳಿದ ತಕ್ಷಣ ಹೌದಾ ಅಂತೇಳಿ ಅವ್ರ ಪ್ರಾಬ್ಲಮ್ ಅರ್ಥ ಮಾಡ್ಕೊಂಡು ಸರಿ ಅಂತ ಎಕ್ಸ್ಟ್ರಾ ಕೊಡ್ತಾರೆ. ಬಟ್ ಎಕ್ಸ್ಟ್ರಾ ಕೊಡೋರು ಅಂದರೆ ಒಂದು 50ರಲ್ಲಿ ಒಬ್ಬರು ಅನಿಸುತ್ತೆ ಅಷ್ಟೇ. ಆಲ್ಮೋಸ್ಟ್ ಎಲ್ಲರೂ ವಾದ ಮಾಡ್ತೀರಾ, ಕಡಿಮೆ ಮಾಡಿಸ್ತೀರಾ. ಒಂದು ನನಗೆ ಇರೋ ಕ್ವಶನ್ ಏನಂದರೆ, ಸೀರೆಗಳು ತಗೋತೀರಾ ಎಷ್ಟು 5,000, 10,000 ಕೊಟ್ಟು ಸೀರೆಗಳು ತಗೋತೀರಾ. ಸ್ಟಿಚಿಂಗ್ ಚಾರ್ಜ್ ಅದಕ್ಕೆ 500 ರೂಪಾಯಿ ಕೊಡೋಕ್ಕೆ 500 ರೂಪಾಯಿನ 400 ರೂಪಾಯಿ ಅಲ್ವಾ, 350 ಅಲ್ವಾ. ಕೆಲವರಂತೂ ಬ್ಲೌಸ್ಗೆ 250 ರೂಪಾಯಿ ಕೇಳೋರು ಇದ್ದಾರೆ. ಇನ್ನು 250 ರೂಪಾಯಿಗೆ ಸ್ಟಿಚ್ ಮಾಡಿಕೊಡಿ ಅಂತ ಕೇಳ್ತೀರಾ. ಕೆಲವರಂತೂ ಇದ್ದಾರೆ, ಸ್ಟಿಚ್ ಮಾಡಿಸ್ಬಿಡ್ತಾರೆ, ಮಾಡಿಸಿದ್ದಾದ್ಮೇಲೆ ರೇಟ್ ಕೇಳ್ತಾರೆ. ಹೇಳಿದ್ರೆ ಅಯ್ಯೋ ಅಷ್ಟೊಂದು ನಾನು ಅಂದ್ಕೊಂಡಿದ್ದೆ 250 ಅಂತ, ನೀವು 350 ಹೇಳ್ತೀರಾ ಅಂತೀರಾ. ನಗು ಬರುತ್ತೆ ಕೆಲವೊಂದು ಸಲ ಕೆಲವೊಂದು ಕಸ್ಟಮರ್ನ ನೋಡಿದ್ರೆ. ಸೊ ಎಲ್ಲರೂ ಹಂಗಿರೋದಿಲ್ಲ, ಕೆಲವೊಬ್ಬರು ಕಿಲಾಡಿಗಳು ಆ ಥರ ಇರ್ತಾರೆ, ಏನೂ ಮಾಡೋಕ್ಕಾಗಲ್ಲ. ಬಟ್ ಇದು ತೆಗಿಯೋಕ್ಕಾಗ್ತಾಯಿಲ್ಲ ನನಗೆ, ಬೆರಳೆಲ್ಲ ಹೋಯ್ತು ನೋಡಿ. ನಂದು ಉಗುರು ಎದ್ಬಿಟ್ಟಿದೆ. ಇಷ್ಟೊಂದು ತೆಗ್ದು ನನ್ನ ನೈಲೇ ಹೋಯ್ತು. ಇದು ಇವಾಗ ಅರ್ಧಂಬರ್ಧ ಬಂದ್ಬಿಟ್ಟಿದೆ. ಇನ್ನು ಅರ್ಧ ಕೀಳಕ್ಕೆ ಹೋದರೆ ಸ್ಕಿನ್ ಕಟ್ಟಾಗುತ್ತೆ. ಸ್ಕಿನ್ ಕಟ್ಟಾದರೆ ಅದು ಹುಷಾರಾಗಕ್ಕೆ 1 ವಾರ ಬೇಕಾಗುತ್ತೆ. ಬಟ್ ಅದೇ ಹ್ಯಾಂಡಲ್ ನಾವು ಕೆಲಸ ಮಾಡ್ತಾನೆ ಇರಬೇಕಾಗುತ್ತೆ. ಇನ್ನು ಇಷ್ಟು ಒಂದು ತೆಗೆಯೋದು ಬಾಕಿ ಇದೆ. ಇವಾಗಲೇ ನಂದು ನೈಲ್ ಹೋಗ್ಬಿಡ್ತು. ಇದನ್ನ ಹೆಂಗೆ ತೆಗೆಯೋದಂತ ಗೊತ್ತಿಲ್ಲ. ಬಟ್ ಇವಾಗಲೇ ಬ್ಲೌಸ್ ಕೊಡಬೇಕು ಇನ್ನು 1/2 ಅವರಲ್ಲಿ. ಈ ಕೈಯಲ್ಲಿ ಸ್ವಲ್ಪ ತೆಗಿತೀನಿ, ಆಮೇಲೆ ಇದು ಡ್ಯಾಮೇಜ್ ಆಗುತ್ತೆ. ಅಷ್ಟರಲ್ಲಿ ಬ್ಲೌಸು ಮುಗಿಯುತ್ತೆ ಕೆಲಸ. ಏನು ಮಾಡೋಕ್ಕಾಗಲ್ಲ. ಏನೋ ಒಂದು 20 ರೂಪಾಯಿ ಜಾಸ್ತಿ ಕೇಳ್ತೀವಪ್ಪ. ನೋಡಿ ನೀವು ನಮ್ಮ ಕಷ್ಟ ಅರ್ಥ ಮಾಡಿಕೊಂಡು, ನನಗೆ ಅಂತಲ್ಲ ಟೈಲರ್ಗಳಿಗೆ, ಯಾವ ಟೈಲರ್ಗಳಾದರೂ ಅಷ್ಟೇ ಸುಮ್ಮನೆ ಎಕ್ಸ್ಟ್ರಾ ಯಾರೂ ಕೇಳೋದಿಲ್ಲ. ಅದ್ರ ಕೆಲಸ ಹಂಗಿರುತ್ತೆ, ಹಂಗಾಗಿ ಕೇಳ್ತೀವಿ ಅಷ್ಟೇ. ಅರ್ಥ ಮಾಡಿಕೊಂಡು 20 ರೂಪಾಯಿ ತಾನೇ ಕೇಳ್ತಾರೆ, ಕೊಡಿ, ಏನು ತೊಂದರೆ ಇಲ್ಲ. ಬಟ್ಟೆಗೆ ಎಷ್ಟು ಕೇಳಿದಷ್ಟು ಕೊಡ್ತೀರಲ್ವಾ. ಒಂದೆಲ್ಲರೂ ಏನು ಅರ್ಥ ಮಾಡ್ಕೋಬೇಕಂದ್ರೆ, ಸೀರೆ 250 ರೂಪಾಯಿದೇ ಆಗಲಿ, 2,500 ಆಗಲಿ, 10,000 ರೂಪಾಯಿ ಸೀರೆ ತೊಗೊಂಡ್ರು ನಾವು ಸ್ಟಿಚಿಂಗ್ ಚಾರ್ಜ್ ತೊಗೊಳೋದು ಸೇಮೇ ಇರುತ್ತೆ. ನೀವು 10,000 ರೂಪಾಯಿ ಸೀರೆ ತಂದ್ರಿ ಅಂದ್ಬಿಟ್ಟು ನಾವು ಅದಕ್ಕೆ 2,000, 3,000 ಬಿಲ್ ಮಾಡೋಕ್ಕೆ ಹೋಗೋದಿಲ್ಲ. ನೀವು 150, 250 ರೂಪಾಯಿ ಸೀರೆ ತಂದ್ರೂ ನಾವು ಅದಕ್ಕೂ ಅಷ್ಟೇ ಇನ್ನೂ ಕಮ್ಮಿ ಮಾಡೋಕ್ಕಾಗೋದಿಲ್ಲ. 100 ರೂಪಾಯಿಗೆ ಹೊಲ್ಕೊಡ್ತೀವಿ, 150 ರೂಪಾಯಿಗೆ ಹೊಲ್ಕೊಡ್ತೀವಿ ಅಂತ ಹೇಳೋಕ್ಕಾಗೋದಿಲ್ಲ. ನೀವು ಎಷ್ಟೇ ಕಾಸ್ಟ್ಲಿ ಸೀರೆ ತನ್ನಿ, ಎಷ್ಟೇ ಕಡಿಮೆ ಸೀರೆ ತನ್ನಿ, ನಮ್ಮ ಹತ್ರ ಒಂದೇ ರೇಟ್ ಇರುತ್ತೆ. ಡಿಸೈನ್ ಮೇಲೆ ಡಿಪೆಂಡ್ ಆಗುತ್ತೆ. ನೀವು ಯಾವ ಥರ ಡಿಸೈನ್ ಹೇಳ್ತೀರಾ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ ಹೊರತು, ನಾರ್ಮಲ್ ಬ್ಲೌಸ್ ಅಂದರೆ ಅದು ನಾರ್ಮಲ್ ಬ್ಲೌಸೇ. ನೀವು ಕಾಸ್ಟ್ಲಿ ತಂದರೂ ಅಷ್ಟೇ, ನಾರ್ಮಲ್ ತಂದರೂ ಅಷ್ಟೇ, ಒಂದೇ ರೇಟ್ ಇರುತ್ತೆ ನಮ್ಮ ಹತ್ರ. ಹಂಗಿದ್ದಾಗ ನೀವು ಡಿಸೈನ್ ಎಕ್ಸ್ಟ್ರಾ ಹೇಳಿದಾಗ ಡಿಸೈನಿಗೆ ನಾವು ಎಕ್ಸ್ಟ್ರಾ ಹೇಳ್ತೀವಿ ಅಷ್ಟೇ. ನೀವು ಇಷ್ಟಪಟ್ಟು ತೊಗೊಂಡಿರ್ತೀರ ಸೀರೆಗಳು, ಬಟ್ಟೆ ಯಾವುದೇ ಆಗಲಿ, ಬಟ್ ಆ ಸೀರೆಗೆ ನಾವು ಒಳ್ಳೆ ಡಿಸೈನ್ ಇಟ್ಟು ಸ್ಟಿಚ್ ಮಾಡಿದಾಗ್ಲೇ, ಫಿಟ್ಟಿಂಗ್ ಕರೆಕ್ಟಾಗಿ ಮಾಡಿದಾಗ್ಲೇ ನಿಮ್ಮ ಸೀರೆಗೆ ಒಂದು ಲುಕ್ ಬರುತ್ತೆ. ಹಂಗಾಗಿ 20 ರೂಪಾಯಿ ಮುಕ್ಕೆಲ್ಲ ನೋಡೋಕ್ಕೆ ಹೋಗಬೇಡಿ, ಅಡ್ಜಸ್ಟ್ ಮಾಡಿ.